ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ರಾಮೀಣ ನಗರದಲ್ಲಿರುವಂತಹ ಅಂದ್ರೆ ಆ ಭಾಗದಲ್ಲಿರುವಂತಹ ಕ್ರಿಕೆಟ್ ಆಟಗಾರರಿಗೆ ಅವಕಾಶ ನೀಡಿ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಮಾಡಲಾಗಿದೆ. ಪ್ರಮುಖವಾಗಿ ಮಾಜಿ ಸಚಿವ ರಾಜೇಗೌಡ ನೇತೃತ್ವದಲ್ಲಿ ಸ್ಥಳೀಯ ಕ್ರಿಕೆಟ್ ಆಟಗಾರರಿಗೆ ಅವಕಾಶ ಕೊಟ್ಟು ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗ್ತಾ ಇದೆ. ಹೇಗೆ ಅಂತೀರಾ? ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಯಾದಗಿರಿ ಜಿಲ್ಲೆ ಹಿಂದುಳಿದ ಜಿಲ್ಲೆ ಎಂದೇ ಖ್ಯಾತಿಯಾಗಿದೆ. ಆದರೆ ಇಲ್ಲಿನ ಪ್ರತಿಭೆಗಳಿಗೆ ಏನೂ ಕೊರತೆ ಇಲ್ಲ. ಇಲ್ಲಿನ ಗ್ರಾಮೀಣ ಸ್ಥಳೀಯ ಕ್ರಿಕೆಟ್ ಆಟಗಾರರಿಗೆ ಅವಕಾಶ ಕಲ್ಪಿಸಲಾಗಿದೆ. ಕ್ರಿಕೆಟ್ ಪ್ಲೇಯರ್ ಹಾಗೂ ಮಾಜಿ ಸಚಿವ ರಾಜೇಗೌಡ ಸುರಪುರ ಕ್ಷೇತ್ರದ ಗ್ರಾಮೀಣ ಭಾಗದ ಆಟಗಾರರು. ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ನಲ್ಲಿ ಮಿಂಚಬೇಕೆಂದು ಪ್ರೋತ್ಸಾಹಿಸಲು ತಾವೇ ಎನ್ಆರ್ಜಿ ಟ್ರೋಫಿ ಕ್ರಿಕೆಟ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ರು. ಎನ್ಆರ್ಜಿ ಟ್ರೋಫಿ ಮೊದಲನೇ ಸೀಸನ್ ಇವತ್ತು ಮುಕ್ತಾಯವಾಗಿದೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಈ ಸೀಸನ್. ತುಂಬ ಈ ರೀತಿ ಇಷ್ಟೊಂದು ಹೈಪ್ ಆಗುತ್ತೆ ಈ ಟೂರ್ನಮೆಂಟ್ ಅಂತ ಅಂದ್ಕೊಂಡಿರಲಿಲ್ಲ. ಇಡೀ ಕರ್ನಾಟಕ ತುಂಬ ಈ ಟೂರ್ನಮೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ ಜನ. ಈ 12 ವರ್ಷದವರು, 14 ವರ್ಷದವರು, 15 ವರ್ಷದವರು, ಇಂಥವ್ರು ಟ್ಯಾಲೆಂಟ್ ಗೊತ್ತಾಗ್ತಿದೆ ಈ ಎನ್ಆರ್ಜಿ ಟ್ರೋಫಿ ಮೂಲಕ. ಅವರು ಅಪ್ಪಾಜಿ ಆಸೆ ಹಂಗೆ ಅವ್ರ ಮುಂದೆ IPL ಆಡಬೇಕು, ದೊಡ್ಡ ದೊಡ್ಡ ಟೂರ್ನಮೆಂಟ್ ಆಡಬೇಕಂತ ನಮ್ಮೆಲ್ಲರ ಆಸೆ. ಫೈನಲ್ ಪಂದ್ಯವನ್ನ ಮಾಜಿ ಸಚಿವ ರಾಜೇಗೌಡ, ಉದ್ಯಮಿ ಹಾಗೂ ಕ್ರೀಡಾಭಿಮಾನಿಯಾದ SP ದಯಾನಂದ ಪಟ್ಟಣಶೆಟ್ಟಿಯವರು ಕುತೂಹಲದಿಂದ ವೀಕ್ಷಿಸಿ ಪ್ರೋತ್ಸಾಹಿಸಿದ್ರು. ಫೈನಲ್ ಟ್ರೋಫಿ ಗೆದ್ದ ತಂಡಕ್ಕೆ ಮಾಜಿ ಸಚಿವ ರಾಜೇಗೌಡ ಹಾಗೂ ಉದ್ಯಮಿ SP ದಯಾನಂದ ಪಟ್ಟಣಶೆಟ್ಟಿಯವರು ಟ್ರೋಫಿ ನೀಡಿ ಪ್ರಥಮ ಬಹುಮಾನವಾಗಿ ಕಾರು ನೀಡಿದ್ರು. ದ್ವಿತೀಯ ಹಾಗೂ ತೃತೀಯ ಸ್ಥಾನ ಗೆದ್ದ ತಂಡಗಳಿಗೆ ಬೈಕ್ ಬಹುಮಾನ ನೀಡಿ ಆಟಗಾರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ದಮ್ಕಿ ಮುರ್ಗಿ ಅಂತ ಭಾಳ ಫೇಮಸ್ ಜವಾರಿ ಕೋಳಿ ಯುವರಾಜ್ ಮಲ್ಲು ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತದೆ, ಏನಪ್ಪ ಇಲ್ಲೆಲ್ಲ ಕ್ರಿಕೆಟ್ ಆಡ್ತೀವಿ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಡ್ತೀವಿ, ಥರ್ಡ್ ರೌಂಡಿಗೆ ಹೊರಗಿನವ್ರು ಬಂದು ಆಡಿ ಹೋಗಿಬಿಡ್ತಾರೆ, ನಾವು ಇಲ್ಲಿ ಲೋಕಲ್ ಪ್ರತಿಭೆಗೆ ತೊಂದರೆ ಆಗ್ತದೆ ಅಂತ ಮಾತಾಡಿದಾಗ ಲೋಕಲ್ ಅವರಿಗೆ ಯಾಕೆ ಒಂದು ಸರಿ ಹಿಂಗೆ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ವಿ. ನನ್ನ ಸ್ನೇಹಿತ ಆದಂಥ ಮಂಡ್ಯ ಶಾಸಕರೇ ರವಿ ಗಾಣಿಗೇರಂತೆ, ರವಿ ಗಾಣಿಗೆ ಒಂದ್ಸರಿ ಅಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಅಂದರೆ ನಾವಿರೋದು ಒಂದೇ ಕಡೆ ಇರ್ತೀವಿ, ಅಜಣ ಈ ಥರ ಮಾಡು ಭಾರಿ ಬೆಸ್ಟ್ ಆಗ್ತಾ, ನಾನು ಈ ಥರ ಮಾಡ್ಬೇಕಂತ ಪ್ಲ್ಯಾನ್ ಮಾಡಕತ್ತೀನಿ ಅಂತ ಹೇಳಿದ್ರು. ನನ್ನ ಮಗನ ಜೊತೆಗೆ ನಾನು ಮಾತಾಡೋಣ ಅಪ್ಪಾಜಿ, ಇದು ರಿಯಲಿ ಭಾರಿ ಒಳ್ಳೆ ಐಡಿಯಾ ಅದ, ನೀನು ಬೇರೆ ಬೇರೆ ಕಡೆ ಹೋಗಿ ಕ್ರಿಕೆಟ್ ಆಡೋಕ್ಕಿಂತ ನಮ್ಮವ್ರಿಗೆ ಈ ಥರ ಆಡ್ಸೋದು ಭಾಳ ಒಳ್ಳೆ ಐಡಿಯಾ ಅದ, ದಯವಿಟ್ಟು ಅದು ಮಾಡು ಅಂತೇಳಿ ಅವತ್ತೇ ನನಗೆ ನನ್ನ ಮಗ ಅಪ್ರೂವಲ್ ಕೊಟ್ಟ. ಇನ್ನು ಕ್ಷೇತ್ರದಲ್ಲಿ ಯುವ ಆಟಗಾರರಿಗೆ ಮಾಜಿ ಸಚಿವ ರಾಜೇಗೌಡ ಪ್ರೋತ್ಸಾಹಿಸುವ ಕಾರ್ಯ ಮಾಡ್ತಾ ಇರೋದು ಎಲ್ಲೆಡೆ ಶ್ಲಾಘನೀಯವಾಗಿದೆ. ನಾಗಪ್ಪ ಮಾಲಿ ಪಾಟೀಲ, ಗ್ಯಾರಂಟಿ ನ್ಯೂಸ್, ಯಾದಗಿರಿ.